ಈಗ ಮದ್ದಳೆಯ ಬಗ್ಗೆ, ಇದರ ಹೊರನೋಟದ ಬಗ್ಗೆ ವಿವರಣೆಯನ್ನು ಕೊಡಲಾಗುತ್ತದೆ ಈ ಪಾಠದಲ್ಲಿ. ಮೊದಲನೇದಾಗಿ ಮದ್ದಳೆಯ ಬಲಭಾಗದ ಬಗ್ಗೆ ಹೇಳುತ್ತೇನೆ. ಇಲ್ಲಿ ಬಲಭಾಗದಲ್ಲಿ ಈ ಬಲಭಾಗದ ಹೊರಭಾಗವನ್ನು ಕಿನಾರ ಅಂತ ಕರೀತಾರೆ ಹಿಂದಿಯಲ್ಲಿ. ಕನ್ನಡದಲ್ಲಿ ದಡ ಅಂತ ಹೇಳ್ಬೋದು, ಅಂದರೆ ನದಿಯ ದಡ. ಇದು ನದಿಯ ದಡಕ್ಕೆ ಸಮಾನವಾಗಿದೆ. ಇಲ್ಲಿ ನಡುವಲ್ಲಿರೋ ಈ ಭಾಗವನ್ನು ನದಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಡುವಲ್ಲಿರುವ ಕಪ್ಪು ಭಾಗ, ಇದಕ್ಕೆ ಕರ್ಣ ಅಂತ ಹೆಸರು. ಈಗ ಈ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಶಬ್ದನಾದಗಳು ಬರುತ್ತದೆ. ಈಗ ಮದ್ದಳೆಯ ಎಡಭಾಗ, ಇದಕ್ಕೂ ದಡ, ಇದು ನದಿ, ಇದು ಕರ್ಣ ಅಂತಲೇ ಕರೀತಾರೆ. ಆದರೆ ಇಲ್ಲಿ ಬೇಸ್ ಸ್ವರ ಬರುತ್ತದೆ. ಹಾಗೆ ಈ ಹಗ್ಗಗಳೆಲ್ಲ ಇದೆಯಲ್ವ, ಇದನ್ನು ಬಾರ ಅಂತ ಕರೆಯುತ್ತಾರೆ. ಈ ಬಾರದಿಂದ ಈ ಎರಡು ಮುಚ್ಚಿಗೆಯನ್ನು ಕಟ್ಟಲಾಗುತ್ತದೆ. ಹಾಗೆ ಇಲ್ಲಿ ನಡುವಲ್ಲಿರುವುದು ಇದು ಮರ. ಈ ಮರದ ಮೇಲೆ ಮುಚ್ಚಿಗೆಯನ್ನು ಹಾಕಿ ಆ ಬಾರದಿಂದ ಆ ಮುಚ್ಚಿಗೆಯನ್ನು ಕಟ್ಟಿ ಅದನ್ನು ಗಟ್ಟಿ ಮಾಡುವುದು.